Hi there, hello, namaskar. Welcome to my YouTube channel DNS Academy. Myself Shivanand Darshan Kaul, Norset 7 All India Rank 4.6K. Yes, this video will be available in Kannada language only. The topic of choice is again MSc Nursing Government Seat Document Verification. I repeat, MSc Nursing Government Seat Document Verification. ಎಸ್ ಹೌದು, ನೀವು ನೋಡ್ಬೋದು ನಿನ್ನೆನೆ ಫೈನಲ್ ರ್ಯಾಂಕ್ ಲಿಸ್ಟ್ ರಿಲೀಸ್ ಮಾಡಿದಾರ ಕೆ ಎದವರು. ನೀವು ಕೆ ಎ ವೆಬ್ಸೈಟಿಗೆ ಹೋಗಿ ಚೆಕ್ ಮಾಡ್ಕೋಬಹುದು. 4 days ಬ್ಯಾಕ್ ಪ್ರೊವಿಷನಲ್ ರ್ಯಾಂಕ್ ಲಿಸ್ಟ್ ರಿಲೀಸ್ ಮಾಡಿದ್ರು. ಸೊ ಅದಕ್ಕೆ ಮತ್ತೆ ಫೈನಲ್ ಲಿಸ್ಟ್ಗೆ ಏನು ಡಿಫ್ರೆನ್ಸ್ ಬಾ ಅಂದರೆ ಓನ್ಲಿ 4 to 5 ರ್ಯಾಂಕ್ಸ್ ಅಷ್ಟೇ ಅಪ್ಸ್ ಆ್ಯಂಡ್ ಡೌನ್ಸ್ ಆಗಿದಾವ. ಮತ್ತೆ ಮೇಜರ್ ಡಿಫ್ರೆನ್ಸ್ ಮತ್ತೇನಿಲ್ಲ. ಸೇಮ್ ಲಿಸ್ಟ್ನು ಫೈನಲ್ ಲಿಸ್ಟ್ ಬಂದಿದೆ, ಎಕ್ಸೆಪ್ಟ್ 4 to 5 ranks ups or down. Okay, the next process ಇರೋದು ಡಾಕ್ಯುಮೆಂಟ್ ವೆರಿಫಿಕೇಶನ್. ಎಸ್, ಇದು ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದರೆ ಡಾಕ್ಯುಮೆಂಟ್ ವೆರಿಫಿಕೇಶನಲ್ಲಿ ರಿಜೆಕ್ಟ್ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಸೊ ಡಾಕ್ಯುಮೆಂಟ್ಸ್ ಯಾವ್ಯಾವ ನಿಮ್ಮ ಹತ್ರ ಇಟ್ಕೋಬೇಕು, ನೀವು ಹ್ಯಾಂಡಲ್ಲಿ ಇಟ್ಕೋಬೇಕು ಅಂತ ನಾನು ಹೇಳ್ಕೊಡ್ತೀನಿ ಇವತ್ತು. ಎಸ್, ನಾನು ಡಿಸ್ಪ್ಲೇ ಕೂಡ ಮಾಡಿದ್ದೀನಿ, ನೀವು ನೋಡ್ಕೋಬೋದು. 1 by 1 ನೋಡ್ತಾ ಹೋಗೋಣ. ಫಸ್ಟ್ ಸರ್ಟಿಫಿಕೇಟ್ SSLC ಮಾರ್ಕ್ಸ್ ಕಾರ್ಡ್ ಇದೆಲ್ಲರ ಹತ್ರ ಇರುತ್ತೆ, ಬಟ್ ಒರಿಜಿನಲ್ ಇರಬೇಕಷ್ಟೇ, ಮತ್ತೇನಿಲ್ಲ. ಎಸ್, ನಾನು ಮಾರ್ಕ್ ಕೂಡ ಮಾಡ್ತೀನಿ. ಸೆಕೆಂಡ್ ಸರ್ಟಿಫಿಕೇಟ್ ಬರ್ತ್ ಸರ್ಟಿಫಿಕೇಟ್ ಆರ್ ಕ್ಯುಮ್ಯುಲೇಟಿವ್ ರೆಕಾರ್ಡ್ ಆರ್ ಎನಿ ಅದರ್ ಸರ್ಟಿಫಿಕೇಟ್ ಆಫ್ ಪ್ಲೇಸ್ ಆಫ್ ಬರ್ತ್ ಅಂತಿದೆ. ಬರ್ತ್ ಸರ್ಟಿಫಿಕೇಟ್ ಆಲ್ಮೋಸ್ಟ್ ಇರ್ಬೋದು ಎಲ್ಲರ ಹತ್ರ. ಇನ್ ಕೇಸ್ ಇಲ್ಲಪ್ಪ ಅಂದರೆ ಅಲ್ಟರ್ನೇಟಿವ್ ಸರ್ಟಿಫಿಕೇಟ್ ಯಾವುದಂದರೆ ಕ್ಯುಮ್ಯುಲೇಟಿವ್ ರೆಕಾರ್ಡ್. ಇದು ಯಾರ ಹತ್ರ ಇರಲ್ಲ ಅನ್ಕೊಂತೀನಿ. ಇಫ್ ಇದಿಲ್ಲ ಅಂದರೆ ಎನಿ ಅದರ್ ಸರ್ಟಿಫಿಕೇಟ್ ಆಫ್ ಪ್ಲೇಸ್ ಆಫ್ ಬರ್ತ್ ಅಂತಿದೆ. ಇದು ಅಂದರೆ SSLC ನೀವು ಲಿವಿಂಗ್ ಸರ್ಟಿಫಿಕೇಟ್ ಅಂತ ಏನು ಕೊಡ್ತಾರಲ್ಲ, SSLC ಮುಗಿದ್ಮೇಲೆ PU ಅಡ್ಮಿಷನ್ ಟೈಮ್ನಲ್ಲಿ ನಿಮಗೆ ಲಿವಿಂಗ್ ಸರ್ಟಿಫಿಕೇಟ್ ಆರ್ TC ಅಂತ ಕರೀತಾರೆ, ಅದು ನಿಮಗೆ ಜೆರಾಕ್ಸ್ ಕೊಟ್ಟಿರ್ತಾರೆ. ಸೊ ಅದು ಅಪ್ಲೈ ಆಗತ್ತೆ, ಅದನ್ನ ತಗೋಬಹುದು ನೀವು. ಇದಾದಮೇಲೆ ನೆಕ್ಸ್ಟ್ ಸರ್ಟಿಫಿಕೇಟ್ ಥರ್ಡ್ ಒನ್ BSc ನರ್ಸಿಂಗ್. ಅಂದರೆ ಯಾರೆಲ್ಲ MSc ನರ್ಸಿಂಗ್ ಅಪ್ಲೈ ಮಾಡಿದ್ದೀರಾ ಅವರಿಗೆ 4 yearsದು ಮಾರ್ಕ್ಸ್ ಕಾರ್ಡ್ ಇರಬೇಕು, ಅದು ಒರಿಜಿನಲ್ಸ್ ಇರಬೇಕು. ಇದಾದಮೇಲೆ ಫೋರ್ತ್ ಒನ್ ಡಿಗ್ರಿ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಯೂನಿವರ್ಸಿಟಿ ಅಂತಿದೆ. ಸೊ ಡಿಗ್ರಿ ಸರ್ಟಿಫಿಕೇಟ್ ಇದು ಏನಂದರೆ ಕನ್ವೊಕೇಶನ್ ಯಾರ್ಯಾರು ಬಂದಿದೆ ಅದೆಲ್ಲ ಅಪ್ಲೈ ಆಗುತ್ತೆ. ಇಫ್ ಕನ್ವೊಕೇಶನ್ ಇನ್ನೂ ಬಂದಿಲ್ಲ ಅನ್ನೋರಿಗೆ, ಒಂದೊಂದು ಕಾಲೇಜಲ್ಲಿ ಇನ್ನೂ ಕನ್ವೊಕೇಶನ್ ಬಂದಿಲ್ಲ, ಸೊ ಅಂಥವ್ರಿಗೆ PDC ಅಪ್ಲೈ ಆಗುತ್ತೆ. PDC ನೀವು ತೊಗೊಂಡು ಹೋಗ್ಬೋದು, ಅದು ವ್ಯಾಲಿಡ್ ಐತಿ. ಇದಾದಮೇಲೆ ಫಿಫ್ತ್ ಒನ್ ಅಟೆಂಪ್ಟ್ ಟು ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಪ್ರಿನ್ಸಿಪಲ್ ಆಫ್ ಕನ್ಸರ್ನ್ ಕಾಲೇಜ್ ಅಂತಿದೆ. ಫಿಫ್ತ್ ಸರ್ಟಿಫಿಕೇಟ್ ಇದು ನೀವು ನಿಮ್ಮ ಕಾಲೇಜಲ್ಲಿ ಹೋಗಿ ನೀವು ನಿಮ್ಮ ಆಫೀಸಲ್ಲಿ ಕೇಳ್ಕೋಬಹುದು. ಅಟೆಂಪ್ಟ್ ಟು ಸರ್ಟಿಫಿಕೇಟ್ ಅಂತಾನೆ ನಿಮಗೆ ಒಂದು ಸರ್ಟಿಫಿಕೇಟ್ ಇಶ್ಯೂ ಮಾಡಿ ಕೊಡ್ತಾರೆ. ಅದರಲ್ಲಿ ಫಸ್ಟ್ ಇಯರಲ್ಲಿ ಎಷ್ಟು ಅಟೆಂಪ್ಟ್ ಆಗಿದ್ವು, ಸೆಕೆಂಡ್ ಇಯರಲ್ಲಿ ಎಷ್ಟು ಅಟೆಂಪ್ಟ್ಗೆ ನೀವು ಪಾಸ್ ಆಗಿದ್ರಿ, ಈ ಥರದ್ದೆಲ್ಲ ಮ್ಯಾಟರ್ ಇರುತ್ತೆ. ಯಾಕಂದರೆ ನೀವು ಅಪ್ಲಿಕೇಶನ್ ಫಿಲ್ ಮಾಡೋ ಮುಂದೆ ಕೇಳಿದ್ದೈತಿ ಎಷ್ಟು ಅಟೆಂಪ್ಟಿಗೆ ನೀವು ಪಾಸ್ ಆಗಿದ್ದೀರಾ ಅಂತೇಳಿ ನೀವು ಅಲ್ಲಿ ಅಪ್ಲೈ ಮಾಡಿರ್ತೀರಿ. ಸೊ ಅದರದ್ದು ವೆರಿಫಿಕೇಶನ್ ಸಂಬಂಧ ಅಟೆಂಪ್ಟ್ ಟು ಸರ್ಟಿಫಿಕೇಟ್ ಅಂತ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಇದನ್ನೊಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಸೊ ನೀವು ನಿಮ್ಮ ಕಾಲೇಜಲ್ಲಿ ಇದನ್ನು ತಗೋಬಹುದು. ಇದಾದಮೇಲೆ ಸಿಕ್ಸ್ತ್ ಒನ್ ಕಂಪಲ್ಸರಿ ರೋಟರಿ ಇಂಟರ್ನ್ಶಿಪ್ ಆರ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ completion certificate or certificate indicating the likely date of completion issued by principal of the college. ಇದೇನಪ್ಪ ಅಂದರೆ ನೀವು ಕೋರ್ಸ್ ಕಂಪ್ಲೀಷನ್ ಒಂದೊಂದು ಕಾಲೇಜಲ್ಲಿ ಎಲ್ಲೋ ಸೀಟಲ್ಲಿ ಕೊಟ್ಟಿರ್ತಾರೆ ಅನ್ಕೋತೀನಿ. ಕೋರ್ಸ್ ಕಂಪ್ಲೀಷನ್ ಲೆಟರ್ ಏನಿರುತ್ತೆ ನಿಮ್ಮ ಕಾಲೇಜಲ್ಲಿ ಕೊಟ್ಟಿರ್ತಾರೆ, ಸೊ ಅದೇ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಇಂಟರ್ನ್ಶಿಪ್ಪದ್ದು ನಮಗೆ BSc ನರ್ಸಿಂಗ್ ಯಾರ್ಯಾರೆಲ್ಲ ಕಂಪ್ಲೀಟ್ ಮಾಡಿದ್ದಾರೆ ಅವರಿಗೆ ಇಂಟರ್ನ್ಶಿಪ್ ಸರ್ಟಿಫಿಕೇಟ್ ಎಲ್ಲೂ ಕೊಡಲ್ಲ. ಅದೇ ಬೇಕಾಗಿರೋದು ಕೋರ್ಸ್ ಕಂಪ್ಲೀಷನ್ ಲೆಟರ್ ಏನು ನಿಮ್ಮ ಕಾಲೇಜಲ್ಲಿ ಕೊಟ್ಟಿರ್ತಾರಲ್ಲ ಅದೇ ವ್ಯಾಲಿಡ್ ಆಗುತ್ತೆ. ಇಂಟರ್ನ್ಶಿಪ್ BSc ನರ್ಸಿಂಗ್ ಎಲ್ಲೂ ಕೊಡಲ್ಲ, ಅದು ವ್ಯಾಲಿಡ್ ಇರಲ್ಲ. ಇದಾದಮೇಲೆ ಸೆವೆಂತ್ ಒನ್ ಕೌನ್ಸಿಲ್ ಆರ್ ಬೋರ್ಡ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್. ಇದೇನಪ್ಪ ಅಂದರೆ KNC ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಏನಿರಲ್ಲ, ಎಸ್ ಅದು ಒರಿಜಿನಲ್ ಇರಬೇಕು, ಅದು ವ್ಯಾಲಿಡ್ ಇರುತ್ತೆ. ಇದಾದಮೇಲೆ
7th one, ಪ್ರೊಫೆಷನಲ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇನ್ ಕೇಸ್ ಆಫ್ ನರ್ಸಿಂಗ್. ಎಸ್, ಓನ್ಲಿ ನರ್ಸಿಂಗ್ದವ್ರಿಗೆ ಅಷ್ಟು ಅಪ್ಲೈ ಆಗತ್ತಿದೆ. 1 ಇಯರ್ದ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇರಬೇಕು. ಇನ್ ಕೇಸ್ 1 ಇಯರ್ ಆಗಿಲ್ಲಪ್ಪ ಅಂದರೆ ಆನ್ ಗೋಯಿಂಗ್ ಎಕ್ಸ್ಪೀರಿಯನ್ಸ್ ಲೆಟ್ರು ವ್ಯಾಲಿಡ್ ಆಗುತ್ತೆ, ನೀವು ಅದನ್ನು ತಗೋಬೋದು. ಎಲ್ಲಿ ವರ್ಕಿಂಗ್ ಪ್ಲೇಸ್ ಇರುತ್ತಲ್ಲ ನಿಮ್ದು, ನೀವು ಅಲ್ಲಿ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ತಗೋರಿ. ಇನ್ ಕೇಸ್ ವಿತಿನ್ 1 ಇಯರ್ ಇದ್ದರೂ, 1 ಇಯರ್ ಆಗಿಲ್ಲ ಇನ್ನೂ ಅನ್ನೋರಿದ್ರು, ನೀವು ಆನ್ ಗೋಯಿಂಗ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ನು ವ್ಯಾಲಿಡ್ ಆಗುತ್ತೆ, ನೀವು ತಗೋಬೋದು. ಇದಾದಮೇಲೆ 9th one, ಡೊಮಿಸೈಲ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ತಹಸೀಲ್ದಾರ್ ಆಫ್ ಕರ್ನಾಟಕ ಆರ್ ಸ್ಟಡಿ ಸರ್ಟಿಫಿಕೇಟ್ ಫ್ರಾಮ್ 1 to 10th ಸ್ಟ್ಯಾಂಡರ್ಡ್ ಅಂತಿದೆ. ಡೊಮಿಸೈಲ್ ಸರ್ಟಿಫಿಕೇಟ್ ಯಾರ ಕಡೆ ಇದೆ ಅದು ಓಕೆ. ಇನ್ ಕೇಸ್ ಇಲ್ಲಪ್ಪ ಅಂದರೆ 1 to 10th ಸ್ಟಡಿ ಸರ್ಟಿಫಿಕೇಟ್ ನೀವು ಎಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಮಾಡಿದಿರಲ್ಲ, ಅಲ್ಲಿ ಹೋಗಿ ಸ್ಟಡಿ ಸರ್ಟಿಫಿಕೇಟ್ ನೀವು ತಗೋಬೋದು. ಅದಾದಮೇಲೆ ಬಿ ಒ ಆಫೀಸ್ಗೆ ಹೋಗಿ ಅವನ್ನ ಸೈನ್ ಮಾಡಿಸ್ಕೋಬೇಕು. ಇನ್ ಕೇಸ್ ಬಿ ಒ ಆಫೀಸಲ್ಲಿ ಸೈನ್ ಮಾಡಿಸ್ಕೋಲಿಲ್ಲ ಅಂದರೆ ಅದು ವ್ಯಾಲಿಡ್ ಇರಲ್ಲ. ಬಿ ಒ ಆಫೀಸ್ ಸೈನ್ ಆದಮೇಲೆ ವ್ಯಾಲಿಡ್ ಆಗುತ್ತೆ. ಸೊ ನೀವು ಅದನ್ನು ಇಶ್ಯೂ ಮಾಡ್ಕೊಳ್ಳಿ. ಇದಾದಮೇಲೆ 10th one, ವ್ಯಾಲಿಡ್ ಇನ್ಕಮ್ ಆ್ಯಂಡ್ ಕ್ಯಾಟಗರಿ ಸರ್ಟಿಫಿಕೇಟ್ ಅಂತಿದೆ. ಎಸ್, ನಿಮ್ಮ ಕ್ಯಾಸ್ಟ್ ಇನ್ಕಮ್ ಅಷ್ಟೇ, ಅದು ಬಿಟ್ಟು ಮತ್ತೇನಿಲ್ಲ. ಇದಾದಮೇಲೆ 11th one, ಸರ್ಟಿಫಿಕೇಟ್ ಅಂಡರ್ ಆರ್ಟಿಕಲ್ 371. ಅಂದರೆ ಹೈದರಾಬಾದ್ ಕರ್ನಾಟಕ ಯಾರ್ಯಾರೆಲ್ಲ ಅಪ್ಲೈ ಆಗುತ್ತಲ್ಲ ಅವರು ನಿಮ್ಮ ಸರ್ಟಿಫಿಕೇಟನ್ನು ಶೋ ಮಾಡಬೇಕಾಗತ್ತೆ. ಯಾಕಂದರೆ ಅಪ್ಲಿಕೇಶನ್ ಟೈಮಲ್ಲಿ ನೀವು ಫಿಲ್ ಮಾಡಿದಿರಿ ನಾವು ಬಿಲಾಂಗ್ಸ್ HK ಅಂತೇಳಿ. ಸೊ ನೀವು ಆ ಸರ್ಟಿಫಿಕೇಟ್ ನೀವು ಶೋ ಮಾಡಬೇಕಾಗತ್ತೆ. ಇದೆಲ್ಲರಿಗೂ ಅಪ್ಲೈ ಆಗಲ್ಲ. ಯಾರೆಲ್ಲ ಬಿಲಾಂಗ್ಸ್ ಆಗ್ತಿದ್ದೀರಲ್ಲ ಹೈದರಾಬಾದ್ ಕರ್ನಾಟಕಕ್ಕೆ ಅವರಷ್ಟೇ ಅಪ್ಲೈ ಆಗೋದು. ಇದಾದಮೇಲೆ ನೆಕ್ಸ್ಟ್ 12 ಇರೋದು ಆ್ಯಸ್ ಪರ್ NGO. ಇದು ಏನಪ್ಪ ಅಂದರೆ ಯಾರೆಲ್ಲ ಮ್ಯಾರಿಡ್ ವುಮನ್ ಇದ್ದಿರಲ್ಲ, ಸೊ ಅವರಿಗೂ ಆ ಸರ್ಟಿಫಿಕೇಟ್ ಬೇಕು. ಅದ್ಯಾಕಪ್ಪ ಅಂದರೆ ಸಪ್ರೇಟ್ ಮ್ಯಾರಿಡ್ ವುಮನ್ಗೆ ರಿಸರ್ವೇಷನ್ ಇರುತ್ತೆ. ಸೊ ಇಫ್ ಇದ್ದರೆ ನೀವು ಮ್ಯಾರೇಜ್ ಸರ್ಟಿಫಿಕೇಟ್ನು ಶೋ ಮಾಡಬಹುದು. ಇದಾದಮೇಲೆ ಲಾಸ್ಟ್ ಒನ್, ಎನಿ ಅದರ್ ಸರ್ಟಿಫಿಕೇಟ್ ರಿಕ್ವೈರ್ಡ್. ಇವೇನೇನಪ್ಪ ಅಂದರೆ ನಿಮ್ಮದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಇವೆಲ್ಲ ಇರ್ಬೋದು. ನೆಕ್ಸ್ಟ್ ಎನಿ ಅದರ್ ಸರ್ಟಿಫಿಕೇಟ್ ಅಂದರೆ ನೀವು ಎಕ್ಸ್ಟರ್ನಲ್ ಕೋರ್ಸ್ ಏನಾರು ಮಾಡ್ಕೊಂಡಿದ್ದೀರಿ, ಲೈಕ್ IGNOU ಸರ್ಟಿಫಿಕೇಟ್ಸ್ ಇವೆಲ್ಲ ಇದ್ದರೆ ಅವನು ನೀವು ತಗೋಬೋದು, ಅವು ವ್ಯಾಲಿಡ್ ಆಗ್ತಾವೆ. ಬಟ್ ಇವು ಮೇಲಿರೋ ಎಲ್ಲನೂ ವ್ಯಾಲಿಡ್ ಬೇಕು, ಮಸ್ಟ್ ಆ್ಯಂಡ್ ಶುಡ್ ಇವು ಬೇಕು. ಇನ್ ಕೇಸ್ ಇದರಲ್ಲಿ ಒಂದು ಕ್ಯಾನ್ಸಲ್ ಆದರೂ ನಿಮ್ಮದು ರಿಜೆಕ್ಷನ್ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಸೊ ಇದಾದಮೇಲೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ನೀವೇನು ಅಪ್ಲಿಕೇಶನ್ ಹಾಕಿದ್ದೀರಲ್ಲ ಆ ಪ್ರಿಂಟೌಟ್ ತೊಗೊಂಡಿರ್ಬೇಕು. ಅದರ ಜೊತೆ ಪೇಮೆಂಟ್ ಸ್ಟೇಟಸ್ ಏನಿರೋಲ್ಲ ಅದು ಪ್ರಿಂಟೌಟ್ ತೊಗೋಬೇಕು. ಅದು ಬೇಕೇ ಬೇಕು. ಇವೆಲ್ಲ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಫಾರ್ ವೆರಿಫಿಕೇಷನ್. ಐ ಥಿಂಕ್ ನೆಕ್ಸ್ಟ್ ವೀಕಲ್ಲೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟಾರ್ಟ್ ಆಗ್ಬೋದು. ನೀವೆಲ್ಲ ಬಿ ಪ್ರಿಪೇರ್ಡ್. ಇದಿಷ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಇರೋ ಇನ್ಫಾರ್ಮೇಷನ್. ಆ್ಯಂಡ್ ನೆಕ್ಸ್ಟ್ ಅಪ್ಡೇಟ್ ಇಫ್ ಬಂದರೆ ನಾನು ಇಂಟಿಮೇಟ್ ಮಾಡ್ತೀನಿ, ನೆಕ್ಸ್ಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಫಾರ್ ಮೋರ್ ಇನ್ಫಾರ್ಮೇಷನ್ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.